ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಸಮ್ಮರ್ ಸ್ಪೆಷಲ್ ಆಗಿ ನಮ್ಮ ಮನೆಗಳ ಹತ್ರ ಸಿಗುವಂಥ ವಸ್ತು ಇಟ್ಕೊಂಡು ನಾನು ಈಸಿಯಾಗಿ ನಿಮಗೆ 5 ಬಗೆಯ ಸೋಡಾ ರೆಸಿಪಿ ತೋರಿಸ್ಕೊಡ್ತೀನಿ. ಅಂದರೆ ಒಂದು ಸಮ್ಮರ್ ಡ್ರಿಂಕ್ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿ ಫ್ಲೇವರ್ಫುಲ್ಲಾಗಿ ಸೂಪರಾಗಿರುತ್ತೆ. ಅದರಲ್ಲೂ ಇವಾಗ ಸಮ್ಮರ್ ಸ್ಪೆಷಲಾಗಿ ನೀವು ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ 5 ವೆರೈಟೀಸು ಕ್ಯಾಂಡಿ ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ಪೈನಾಪಲ್, ಮ್ಯಾಂಗೋ, ಸ್ಟ್ರಾಬೆರಿ, ಗ್ರೇಪ್ಸ್, ಆರೆಂಜ್ ಆ ಥರ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಸಿಗುತ್ತೆ ಈಸಿಯಾಗಿ ಅದರಲ್ಲೇ ಮಾಡ್ಕೊಬೋದು. ಸೊ ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ನಾನು ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಪುದೀನ ಒಂದು ಚಿಕ್ಕ ಕಪ್ ಆಗೋಷ್ಟು ತೆಗೆದಿಟ್ಕೊಂಡಿದ್ದೀನಿ. ಚಾಟ್ ಮಸಾಲ 1 ಟೀ ಸ್ಪೂನ್ ಬೇಕಾಗುತ್ತೆ. ಪೆಪ್ಪರ್ ಪುಡಿ ಒಂದು 1/2 ಟೀ ಸ್ಪೂನು. ಉಪ್ಪು ರುಚಿಗೆ ತಕ್ಕಷ್ಟು. ಒಂದು ನಿಂಬೆನ ಸ್ಲೈಸಾಗಿ ಕಟ್ ಮಾಡಿಟ್ಟಿದ್ದೀನಿ. ಸಬ್ಜಾ ಸೀಡ್ಸ್ ಅಂತಾರಲ್ಲ, ಇದನ್ನು ನಾನು ನೀರಲ್ಲಿ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಯೋಕ್ಕಿಟ್ಟಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ನೋಡ್ತಾ ಇರ್ಬೋದು. ಹಾಗೆ ಸೋಡಾ ಬಾಟಲ್ ಒಂದು ಬೇಕಾಗುತ್ತೆ. ಸೋಡಾ ಇಲ್ಲಾಂದರೆ ನೀವು 7 ಅಪ್ ಸ್ಪ್ರೈಟ್ ಕೂಡ ಯೂಸ್ ಮಾಡ್ಕೋಬೋದು. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈ ಥರ ಕ್ಯಾಂಡಿ ಐಸು ನಿಮಗೆಲ್ಲ ಮನೆಗಳ ಹತ್ರ ಇರುವಂಥ ಬೇಕರಿಗಳಲ್ಲಿ ಸುಲಭವಾಗಿ ಸಿಗುತ್ತೆ. ಈ ಥರ ಸಿಕ್ಕಿಲ್ಲ ಅಂದರೆ ನೀವು ಒರಿಜಿನಲ್ ಫ್ರೂಟ್ನ ನೀವು ಮಿಕ್ಸಿನಲ್ಲಿ ಪೇಸ್ಟ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ಇದನ್ನು ಗ್ಲಾಸಿಗೆ ಹಾಕ್ಕೊಂಡು ಇದನ್ನು ಕರಗಿಸ್ಕೊತೀನಿ. ಅದೇ ರೀತಿ 5 ಫ್ಲೇವರ್ದು ಕರಗಿಸಿ ಒಂದು ಗಾಜಿನ ಲೋಟದಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಪೈನಾಪಲ್, ಗ್ರೇಪ್ಸು, ಸ್ಟ್ರಾಬೆರಿ, ಮ್ಯಾಂಗೋ, ಆರೆಂಜ್ ಇಷ್ಟು ಫ್ಲೇವರ್ ತೊಗೊಂಡಿದ್ದೀನಿ. ಸೊ ಇದು ಜಸ್ಟ್ 5 ರುಪೀಸ್ 10 ರುಪೀಸ್ಗೆಲ್ಲ ಸಿಗುತ್ತೆ ನಿಮಗೆ ಕ್ಯಾಂಡಿ ಐಸ್ ಅನ್ನೋದು. ಅದಿಲ್ಲಾಂದರೆ ನೀವು ಒರಿಜಿನಲ್ ಫ್ರೂಟಲ್ಲೇ ಮಾಡಿಬಿಟ್ಟು ಯೂಸ್ ಮಾಡ್ಕೋಬೋದು. ಈಗ ಇದಕ್ಕೆ ನೆಕ್ಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ ಅಂತ ನೋಡ್ಬೋದು. ಈಗ ಪುದೀನ ಹಾಕ್ಕೊತ ಇದ್ದೀನಿ ಜಸ್ಟ್ ಫ್ಲೇವರ್ಗೋಸ್ಕರ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಕಿದ್ರೆ ಒಂದು ಮಿಂಟ್ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ನಿಂಬೆನ ನಾನು ಸ್ಲೈಸಾಗಿ ಕಟ್ ಮಾಡಿದ್ದೆ, ಅದನ್ನು ಒಂದು 2 ಪೀಸ್ ಆಗೋಷ್ಟು ಹಾಕ್ಕೊತ ಇದ್ದೀನಿ. ಮತ್ತು ಇದಕ್ಕೊಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಇರಲಿ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಎಲ್ಲ ಗ್ಲಾಸ್ಗೂ ಒಂದೊಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ಕೊತ ಇದ್ದೀನಿ. ನೋಡಿ, ಇವಾಗ ಇದಕ್ಕೊಂಚೂರು ಉಪ್ಪು ಹಾಕ್ಕೊತ ಇದ್ದೀನಿ. ಇದನ್ನು ನೀವು ಫುಲ್ ಜಾರ್ ಸೋಡಾ ಥರನೂ ಮಾಡ್ಕೊಂಡು ಕುಡಿಬೋದು, ಅದು ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸಬ್ಜಾ ಸೀಡ್ಸ್ ಹಾಕ್ಕೊತ ಇದ್ದೀನಿ. ಸೊ ಇದನ್ನು ನೀರಲ್ಲಿ ಒಂದು 20 ನಿಮಿಷ ನೆನೆದ್ರೆ ಸಾಕು. ಇದಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ನಡೆಯುತ್ತೆ. ನೋಡಿ, ನನ್ನ ಹತ್ರ ಈ ಥರ ಕುಟಾಣಿ ಇದಿದೆ. ಇದನ್ನು ಇಟ್ಕೊಂಡು ಜಸ್ಟ್ ಈ ಥರ ಪ್ರೆಸ್ ಮಾಡ್ಕೊತ ಇದ್ದೀನಿ. ಜೋರಾಗಿ ಮಾಡೋಕ್ಕೂ ಹೋಗಬಾರ್ದು. ನಿಮ್ಮ ಹತ್ರ ಈ ಥರ ಕುಟಾಣಿದಿಲ್ಲ ಅಂದರೆ ನಾರ್ಮಲ್ ಸ್ಪೂನಲ್ಲೇ ಜಸ್ಟ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಒಂದು ಸಾರಿ ಮಿಕ್ಸ್ ಮಾಡಿದ ಮೇಲೆ ಇವಾಗ ಇದಕ್ಕೆ ನಾನು ಪೆಪ್ಪರ್ ಪುಡಿ, ಚಾಟ್ ಮಸಾಲ ಹಾಕ್ಕೊತ ಇದ್ದೀನಿ. ಸೊ ನಿಮಗೆ ಯಾವ ಜ್ಯೂಸಿಗೆ ಬೇಕಂದರೆ ನೀವು ಅದಕ್ಕೆ ಮಾತ್ರ ಹಾಕ್ಕೊಳ್ಳಿ. ನಿಮಗೆ ಇದನ್ನು ಖಾರವಾಗಿ ಕುಡಿಬೇಕಂದ್ರೆ ಒಂದು ಸ್ವಲ್ಪ ಪೆಪ್ಪರು, ಚಾಟ್ ಮಸಾಲ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ನಿಮಗೆ ಸ್ವೀಟಾಗಿ ಜ್ಯೂಸ್ ಥರ ಕುಡಿಬೇಕಂದ್ರೆ ಶುಗರ್ ಪೌಡರ್ ಇದೆಯಲ್ವ, ಅದನ್ನು ಒಂದು 2 ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪ ಮೈಲ್ಡ್ ಸ್ವೀಟ್ ಇರಲಿ ಅಂತ 1 ಟೇಬಲ್ ಸ್ಪೂನ್ ಹಾಕ್ಕೊತ ಇದ್ದೀನಿ. ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಜಾಸ್ತಿ ಹಾಕ್ಕೊಬೋದು. ಸೊ ಇದೆಲ್ಲ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ ಟೇಸ್ಟು ಫುಲ್ ಜಾರ್ ಸೋಡಾ ಥರನೇ ಇರುತ್ತೆ, ಒಂದು ಸ್ವಲ್ಪ ಲೆಮನ್ ಸೋಡಾ ಥರನೂ ಇರುತ್ತೆ. ನಿಮ್ಗೆ ಯಾವ ಥರ ಬೇಕಾದ್ರೂ ಅನ್ಕೋಬೋದು. ಅದೇ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತ ನೀವು ಇವಾಗ ಹೊರಗಡೆ ಹೋಗಿ ಫ್ರೂಟ್ ತೊಗೊಳಕ್ಕಾಗಲ್ಲ, ಹಣ್ಣುಗಳು ತೊಗೊಂಡು ತಿನ್ನೋಕ್ಕೂ ಆಗಲ್ಲ, ಜ್ಯೂಸ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಸೊ ಭಯ ಅನ್ನೋದಿರುತ್ತೆ. ಅಂಥವ್ರಿಗೆ ಈ ಥರ ಅಂಗಡಿ ಹತ್ರನೇ ಸಿಗುವಂಥ ಕ್ಯಾಂಡಿ ಐಸ್ಗಳನ್ನ ಇಟ್ಕೊಂಡು ಈ ಥರ ಡಿಫ್ರೆಂಟಾಗಿ ಜ್ಯೂಸ್ ಮಾಡ್ಕೊಡ್ಬೋದು. ಗೆಸ್ಟ್ ಬಂದಾಗೂ ಮಾಡ್ಕೊಡ್ಬೋದು. ಇದು ಸಮ್ಮರ್ ಸ್ಪೆಷಲ್ ಅಂತಲೇ ಎಲ್ಲ, ನಿಮಗೆ ಯಾವಾಗೆಲ್ಲ ಸಿಗುತ್ತೋ ಆವಾಗೆಲ್ಲ ಈಸಿಯಾಗಿ ಮಾಡ್ಕೊಬೋದು. ನೋಡಿ, ಇವಾಗ ಇದಕ್ಕೆ ನಾನು ಸೋಡಾ ಹಾಕ್ಕೊತ ಇದ್ದೀನಿ. ಅದಕ್ಕೂ ಮುಂಚೆ ಐಸ್ ಕ್ಯೂಬ್ಗಳು ಹಾಕ್ಕೊತ ಇದ್ದೀನಿ. ಐಸ್ ಕ್ಯೂಬ್ ಇಲ್ಲ ಅಂದರೆ ಪರವಾಗಿಲ್ಲ, ಬೇರೆ ಸೋಡಾನೇ ಯೂಸ್ ಮಾಡ್ಕೊಳ್ಳಿ. ಸೊ ಅದು ಕೂಡ ನೀವು ಫ್ರಿಜ್ ಇಲ್ಲ ಅಂದ್ರೂ ಡೈರೆಕ್ಟಾಗಿ ಬೇಕ್ರಿಗಳಲ್ಲಿ ಫ್ರಿಜ್ಜಲ್ಲೇ ಇಟ್ಟಿರ್ತಾರಲ್ವ, ಅದನ್ನೇ ತಂದು ಈಸಿಯಾಗಿ ಸರ್ವ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು, ಸಮ್ಮರ್ ಸ್ಪೆಷಲಾಗಿ 5 ವೆರೈಟಿ ಡ್ರಿಂಕ್ಸ್ ತೋರಿಸ್ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಮಕ್ಕಳು, ದೊಡ್ಡವರು ಎಲ್ಲರೂ ಎಂಜಾಯ್ ಮಾಡಿಕೊಂಡು ಈ ಬೇಸಿಗೆನಲ್ಲಿ ನೀವು ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಮಾಡ್ಕೊಂಡು ಕುಡಿಬೋದು. ಖಂಡಿತ ಇವತ್ತು ತೋರಿಸಿರುವಂಥ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ. ನೀವು ಮನೇಲಿ ಇದೇ ರೀತಿ ಟ್ರೈ ಮಾಡಿ ಯಾವ ರೀತಿ ಇತ್ತಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.